ನೋಡಿ ಎಷ್ಟು ವರ್ಷದ ಹುಡುಗನ ಪೊಲೀಸ್ ಮಾಡ್ಕೊಂಡವ್ರೆ ಅಂತ. ಭೂಮಿ ಮೇಲಿರೋ 5 ಜನದಲ್ಲಿ ಒಬ್ಬ ಚೈನೀಸ್ ಆಗಿರ್ತಾನೆ. ಅಂದ್ರೆ ಅವ್ರ ಪಾಪ್ಯುಲೇಷನ್ ಅಷ್ಟಿದೆ. ನಾವೇನು ಕಮ್ಮಿ ಅಂತಲ್ಲ, ನಾವು ಹಂಗೆ ಇದೀವಿ. ಬಂದು ನಾವು ಚಿಯಾಂಗ್ ರೈಗೆ ಈ ಥಾಯ್ ಸ್ಟೈಲು ದೇವಸ್ಥಾನಗಳು ನೋಡಿದ್ವಿ. ಆದ್ರೆ ಚೈನಾ ಇಲ್ಲಿ ಬಂದು ಬಿಟ್ಟೋಗಿದಾರ, ಇಲ್ಲೇ ಪಕ್ಕದ ದೇಶ. ಅವ್ರ ಸ್ಟೈಲ್ ಆಫ್ ಟೆಂಪಲ್ಗಳನ್ನೂ ನೋಡೋಣ. ಇವಾಗ ನಾವು ಒಂದು ಚೈನೀಸ್ ಟೆಂಪಲ್ ಹತ್ರ ಇದೀವಿ. ಟೆಂಪಲ್ಗೆ ಎಂಟ್ರೆನ್ಸು ಸಿಕ್ಕಾಬಟ್ಟೆ ದೊಡ್ಡ ಟೆಂಪಲ್ ಗುರು. ವಿಯೆಟ್ನಾಮಲ್ಲಿ ನಾವು ಲೇಡಿ ಬುದ್ಧನ ನೋಡಿದ್ವಿ, ಅದು ನಿಂತ್ಕೊಂಡಿರೋದು. ಆದರೆ ಇಲ್ಲಿ ನೋಡಿ ಚಿಯಾಂಗ್ ರೈಲಿ ಎಷ್ಟು ದೊಡ್ಡ ಲೇಡಿ ಬುದ್ಧ. ಕತ್ತನ್ನ ಫುಲ್ಲು ಸ್ಟ್ರೈಟ್ ಎತ್ಕೊಂಡು ನೋಡಬೇಕು, ಅಷ್ಟು ದೊಡ್ಡದು. ಅಲ್ಲಿ ಟಾಪ್ಗೆ ಹೋಗ್ಬೋದಂತೆ, ನೋಡೋಣ. ಹೋಯ್ತೀನಿ ಈಗ. ನಾವು ಲೇಡಿ ಬುದ್ಧನ ಕೆಳಗಡೆ ಇದ್ದೀವಿ. ಸೊ ಇಲ್ಲಿಂದ ಮೇಲೋಗಿ ಇಡೀ ಚಿಯಾಂಗ್ ಮೈ ನೋಡ್ಬೋದಂತೆ. ಚಿಯಾಂಗ್ ರೈ ಇದು ಅದಕ್ಕೋ ಟಿಕೆಟ್ 40 ಬಾತ್, ಅಂದರೆ ಹತ್ತತ್ರ 100 ರೂಪಾಯಿ ಅನ್ಕೊಳ್ಳಿ. ಆ್ಯಕ್ಚುಲಿ ಹೈಟಿಂದ ಅರ್ಧ ಥೈಲ್ಯಾಂಡೇ ಕಾಣಿಸ್ತದೆ. ಯಾವುದೋ ಕಿಟಕಿಲಿದ್ದೀವಿ, ರಿಯಲ್ ಆಗಿ ಅಲ್ಲಿ ಮುಂದೆ ಆ ಲೇಡಿ ಬುದ್ಧದ್ದು ಬಾಯೋ ಮುಖನ ಏನೋ ಇತ್ತು. ಆ ಜಾಗದಲ್ಲಿ ಒಂದು ಚಿಕ್ಕ ಕಿಂಡಿ ಬಿಟ್ಟಿದ್ರು, ಅದರಿಂದ ನೋಡ್ತೀವಿ ನಾವು. ಸಿಕ್ಕಾಪಟ್ಟೆ ದೊಡ್ಡದು ನೋಡಿ, ಎಷ್ಟು ದೊಡ್ಡದಾಗೈತೆ. ಇವ್ರು ಯಾರೋ ಶಿವನ್ ಕಲವರೇ ಇರಬೇಕು. ಬೈ ಅವ್ರ ಪರ್ಮಿಷನ್ ತಗೊಂಡೆ ನಾವು ಆ ಕೂದಲು ವೀಡಿಯೋ ತೆಗ್ದಿದ್ವಿ, ಏನು ಅನ್ಕೋಬೇಡಿ. ಮತ್ತೆ ಇವಾಗ ಬಂದಿದ್ದೀವಿ. ಇಲ್ಲಿಂದ ಅರ್ಧ ಥೈಲ್ಯಾಂಡೇ ಕಾಣಿಸುತ್ತೆ. ಎಷ್ಟು ಟಾಪ್ ಅಂದರೆ ಅಷ್ಟು ಟಾಪಲ್ಲಿ ಇದ್ದೀವಿ. ಇವಾಗ ನೋಡೋಣ ಬಂದು ಇದು ಫುಲ್ ಓಪನ್ ಐತೆ. ಅವ್ರ ಬಾಯಿ ಇದ್ದಂಗೆ ಯಾಕೆ ಬೇಕು ನೋಡಿ. ಇಡೀ ಚಿಯಾಂಗ್ ಮೈ ಕಾಣಿಸುತ್ತೆ ನಿಮಗೆ. ನೋಡಿ ಇಲ್ಲಿ ಅದು ಟೆಂಪಲ್, ಬುದ್ಧಿಸ್ಟ್ ಟೆಂಪಲ್, ಚೈನಾ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇನ್ನು ಇದು ಅಷ್ಟೇ. ಮೇಲೆ ಸಾಂಗ್ ಹಾಕ್ತವ್ರೆ ನೋಡಿ. ನಾವು ಕೇಳೋ ಸಾಂಗು ನಾವು ಪ್ರಪಂಚನ ನೋಡೋ ಅಂತ ವ್ಯೂನೇ ಚೇಂಜ್ ಮಾಡುತ್ತೆ. ಸೊ ಆದಷ್ಟು ಒಳ್ಳೊಳ್ಳೆ ಸಾಂಗ್ಸ್ ಕೇಳಿ. ಅಲ್ಲಿಂದ ನಡ್ಕೊಂಬರೋಕ್ಕಾಗೋದಿಲ್ಲ ಅಂತ ಅಲ್ಲಿಂದ ಗಾಡಿ ತಗೊಂಡು ಹಿಂದೆಯಿಂದ 2 ರೌಂಡ್ ಬಂದು ಇಲ್ಲಿಗೆ ಬರುತ್ತೆ. ಸಖತ್ ದೊಡ್ಡ ದೇವಸ್ಥಾನ ಗುರು ಇದು. ನಾವ್ ಎಲ್ಲಿಗೆ ಹೋಗಿದ್ದ ಗೊತ್ತಾ? ಈ ದೊಡ್ಡ ಸ್ಟ್ಯಾಚು ಅಲ್ಲಿ ಟಾಪಲ್ಲಿ ಒಂದು ಚಿಕ್ಕ ಹೋಲ್ ಕಾಣಿಸ್ತಾ ಇತ್ತು ನೋಡಿ, ಅಲ್ಲಿಗೆ ಹೋಗಿದ್ದು. ಅವೆರಡು ಕಣ್ಣಲ್ಲೂ ನೋಡ್ಬೋದು, ಹಣೆಯಲ್ಲೂ ನೋಡ್ಬೋದು. ಏನ್ ವ್ಯೂ ಅಲ್ವಾ, ಅಲ್ಟಿಮೇಟ್ ಮಾತ್ರ. ಇಲ್ಲೂ ಡ್ರ್ಯಾಗನ್ಗಳು ಕಾಯ್ತಾವೆ. 1 2 ಡ್ರ್ಯಾಗನ್ ತಲೆ ಐತೆ. ಇಲ್ಲ 1 2 3 ಎಷ್ಟೋ ಒಟ್ರಸಿ ಡ್ರ್ಯಾಗನ್ಗಳು ಕಾಯ್ತಾವೆ. ಬುದ್ಧಿಸಮಲ್ಲಿ ತುಂಬ ನಂಬಿಕೆಗಳಿದ್ದಾವೆ. ಇಲ್ಲಿ ಅವ್ರನ್ನ ಫಾಲೋ ಮಾಡೋ ಒಬ್ಬರು ಮಾಂಕ್ ಇದ್ದಾರೆ. ಇವ್ರಿಗೆ ನಾವೇನಾದರೂ ಆಫರ್ ಮಾಡ್ಬೋದು. ಇಲ್ಲಿ ಅವರು ಒಳ್ಳೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಇಲ್ಲಿ ನಂಬಿಕೆ. ಬಂದಾಗ ನಾವೇನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ ಇದನ್ನ ತಗೊಂಡು ಅವರಿಗೆ ಕೊಡ್ಬೋದು. ನೋಡಿ ಇವ್ರು ನಮ್ಮ ಫ್ರೆಂಡು ಕೊಡೋಕೆ ಹೋಗ್ತಾವ್ರೆ. ಬನ್ನಿ. ಇಲ್ಲಿ ನಾವೇನಾದರೂ ಬೇಕು ಅಂತ ಕೇಳಿಕೊಂಡು ಅವ್ರ ಹತ್ರ ಅದನ್ನ ಆಫರ್ ಮಾಡಿದ್ರೆ ಅವರು ಒಳ್ಳೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲಿ. ನಮಸ್ತೆ. ನೋಡ್ಬಿಟ್ಟು ಅವ್ರು ಅಳ್ತಾರಲ್ಲ ಅನ್ಕೊಂಡಿದ್ದೀರಾ? ಆ್ಯಕ್ಚುಲಿ ಅವ್ರು ಅಳ್ತಿರೋದೆಲ್ಲ ಬೈ, ಅದನ್ನ ಟಿಯರ್ಸ್ ಆಫ್ ಎಕ್ಸ್ಟಸಿ ಅಂತ ಕರೀತಾರೆ. ಅದು ಬುದ್ಧ, ಇದೊಂದು ಇನ್ನೊಂದು ದೇವಸ್ಥಾನ, ಇದು ಇನ್ನೊಂದು ದೇವಸ್ಥಾನ, 3 ದೇವಸ್ಥಾನಗಳೈತೆ ಒಟ್ಟು ಇಲ್ಲಿ. ಈ ದೇವಸ್ಥಾನ ಸ್ಟೈಲು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಈ ಕುತುಬ್ ಮಿನಾರ್ ಇದ್ದಂಗೆ.
ಅವರು ಫುಲ್ಲು ಮರದಿಂದ ಮಾಡಿರೋದು ಇದು ಟೋಟಲಿ. ನೋಡಿ ಇವ್ರು ಏನೋ ಮಾಡ್ತಾವ್ರೆ ಆ್ಯಕ್ಚುಲಿ. ಸೊ ಒಂದು ಬೀಳ್ತು ಅಂದರೆ ಹೊರಗೆ ಬರೋವರೆಗೂ ಆ ಥರ ಮಾಡ್ಬೇಕನ್ಸ್ತದೆ, ಏನೋ ವಿಶ್ ಮಾಡಿಕೊಂಡು. ಆ ದೇವಸ್ಥಾನಕ್ಕೆ ನಾವು ಬಂದು ಈ ಥರ ಅಕ್ಕಿಗಳನ್ನ ಡೊನೇಟ್ ಮಾಡಿದ್ರೆ ಈ ಅಕ್ಕಿಗಳನ್ನ ಇವ್ರು ಮಾರಿ ಅದರಿಂದ ಬರೋ ದುಡ್ಡಲ್ಲಿ ಆ ಹಾಸ್ಪಿಟ್ಲಿಗೆ ಈ ಊರಲ್ಲಿರೋ ಬಡವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ಯೂಸ್ ಮಾಡ್ಕೊತಾರಂತೆ. ಆಮೇಲೆ ಇನ್ನೊಂದು ನೋಡಿ, ಅಲ್ಲಿ ಒಬ್ಬರು ಮಾಂಕ್ ಕೂತಿದ್ದಾರೆ. ಆ್ಯಕ್ಚುಲಿ ಒಬ್ಬ ಮಾಂಕ್ ಆಗೋದು ಸಾಮಾನ್ಯವಾದ ಕೆಲಸ ಅಲ್ವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ ಒಂದೇ ಊಟ. ಆಮೇಲೆ ಏನು ಬೈ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 10 ನಿಮಿಷ ಸುಮ್ಮನೆ ಕೂರೋಕ್ಕಾಗುತ್ತಾ? ಟೋಟಲಿ ಇಂಪಾಸಿಬಲ್. ಅದರಲ್ಲೂ ಈಗಿನ ಮಾಡರ್ನ್ ವರ್ಲ್ಡಲ್ಲಿ ಅಂತೂ ಮೊಬೈಲು, ಸೋಷಿಯಲ್ ಮೀಡಿಯಾ ಪಕ್ಕಟೆ ಅಂದ್ಕೊಂಡು ಬೇಜಾನಿರುತ್ತೆ. ಆದರೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಊಟ ಮಾಡ್ಕೊಂಡು ಅವ್ರು ಬಂದು ಕೂತ್ರೆ ಅವ್ರು ಇಷ್ಟೊತ್ತಂತ ಆದಮೇಲೆ ಎದ್ದೇಳೋದು, ಅವ್ರು ಏನೂ ಮಾಡಲ್ಲ, ಅಳ್ಳಾಡಲ್ಲ, ಸುಮ್ಮನೆ ಹಿಂಗೆ ಕೂತಿರ್ತಾರೆ. ಸೊ ಅದನ್ನೇ ಹೇಳಿದ್ದು, ಅವ್ರದ್ದೇ ಆದ ಟೆಕ್ನಿಕ್ಸ್ಗಳು, ಅವ್ರದ್ದೇ ರೀತಿಗಳಿದೆ. ಆ್ಯಂಡ್ ಅಷ್ಟು ಕಾಮಾಗಿ ಕೂಲಾಗಿ ಇರೋದು ಸಾಮಾನ್ಯವಾದ ಮಾತು ಅಲ್ವೇ ಅಲ್ಲ ಗುರು. ನೋಡಿ, ಬುದ್ಧಿಸಮಲ್ಲಿ ಸಿಕ್ಕಾಪಟ್ಟೆ ನಂಬಿಕೆಗಳಿದೆ. ಅದೇ ಥರ ಈ ಥರ ಕಾಯಿನ್ನ ಏನಾದರೂ ಅನ್ಕೊಂಡು ನಿಲ್ಲಿಸ್ತಾರೆ, ನಿಂತ್ಕೊಂಡ್ರೆ ಅದು ಆಗತ್ತೆ ಅಂತ. ಅದು 3ರಲ್ಲಿ ಇದು ಕೊನೆ ಟೆಂಪಲು. ನೋಡೋಣ ಇಲ್ಲೇನಿದೆ ಅಂತ. ಅದು ಲೇಡಿ ಬುದ್ಧ, ಸಖತ್ ದೊಡ್ಡ ಬುದ್ಧ. ಇದು ತುಂಬ ಡಿಫ್ರೆಂಟ್ ಆಗಿರೋ ಲೇಡಿ ಬುದ್ಧ. ಅದು ಚಂಪಲ್ ಟೆಂಪಲ್ಲೇನೆ. ಇದು ಇನ್ನೊಂದು ದೇವಸ್ಥಾನ. ಒಳಗಡೆ ಏನೈತೆ ಅಂತ ನೋಡೋಣ. ಇಲ್ಲಿಗೆ ಕಾಣಿಸ್ತಿದೆ ಆ್ಯಕ್ಚುಲಿ ಇದು ಲೇಡಿ ಬುದ್ಧನೇ. ಏನು ಗುರು ಇದು ಒಳಗಡೆ ಈ ಥರ ಕಟ್ಟೋರಲ್ಲ, ಫುಲ್ ವೈಟ್ ಇರೋದಕ್ಕೂ ಅದಕ್ಕೂ ಸಕ್ಕತ್ತಾಗೈತೆ ಮಾತ್ರ. ಐದರಲ್ಲಿ ಒಬ್ಬ ಚೈನೀಸ್ ಅಂದ್ಬಿಟ್ಟೆ ನೀನು ನೋಡೋದು, ನಮ್ಮ ಅಕ್ಕಪಕ್ಕದವರೆಲ್ಲ ನಮ್ಮವರೇ ಇದಾರಲ್ಲ ಅಂತ ಬೈಕೋಬೇಡಿ. ಅದು ಆ್ಯಕ್ಚುಲಿ ಒಂದು ಫ್ಯಾಕ್ಟು. ನೋಡಿ ಎಷ್ಟು ವರ್ಷದ ಹುಡುಗನ ಪೊಲೀಸ್ ಮಾಡ್ಕೊಂಡವ್ರೆ ಅಂತ. ಒಂದು ನಿಮಿಷ ಅವನ ಜೊತೆ ಮಾತಾಡ್ತೀನಿ. How old are you? How is he? How old? Huh? How old is he? Bhai, ಎಷ್ಟು ವರ್ಷ ಬೈ ನಿಂಗೆ? Your age. Did you see? Huh? How was? Huh? I age in a shot. 8 years. 8 years. 8. ಬೈ 8 ವರ್ಷದಲ್ಲಿ ನಮಗೆ ಚಡ್ಡಿ ಹಾಕೊಳಕ್ ಬದೀತಾ ಇಲ್ವೋ ಗೊತ್ತಿರೋಲ್ಲ. 5 ಮೇಂಟೈನ್ ಮಾಡ್ತೈತೆ. ಗುಡ್ ಲಕ್ ಬ್ರೋ.